ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಿರುಗುಪ್ಪ ತಾಲೂಕು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಮಳೆ ಅಭಾವ ಇದೆ. ಮಳೆ ಅಭಾವ ಇರುವುದರಿಂದ ಈಗಾಗಲೇ ಮಳೆಗಾಲ ಅನ್ನೋ ಬದಲು ಬೇಸಿಗೆ ಕಾಲ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಕಾಣ್ತಾ ಇದೆ ಇಡೀ ರಾಜ್ಯ ಮತ್ತು ಸಿರುಗುಪ್ಪ ತಾಲೂಕು. ಮಳೆಗಾಲ ಅನ್ನೋದು ಇವತ್ತು ಇಲ್ಲದೆ ರೀತಿಯಲ್ಲಿ ಬೇಸಿಗೆ ಕಾಲ ಅನ್ನೋ ಒಂದು ರೀತಿಯಲ್ಲಿ ಆಗಿದೆ. ಹಾಗಾಗಿ ಹಿಂದೆ 2 ತಿಂಗಳ ಕೆಳಗಡೆ ಮಳೆ ಬಂದಿತ್ತು, ಒಳ್ಳೆ ಮಳೆ ಬಂದಿತ್ತು. ಆ ಮಳೆಗೆ ಬಿತ್ತನೆ ಮಾಡಿದ್ರು. ಬಿತ್ತನೆ ಮಾಡಂತ ಸಂದರ್ಭದಲ್ಲಿ ಈ ಒಂದು ಹೊಳೆಯಲ್ಲಿ ನೀರು ಹರಿತು, ನದಿಯಲ್ಲಿ ನೀರು ಹರಿತು. ನದಿಯಲ್ಲಿ ನೀರು ಇದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಬಹಳಷ್ಟು ಜನ ಭತ್ತನೂ ನಾಟಿ ಮಾಡಿದ್ರು. ಕನಿಷ್ಠ ಒಂದು 20%, 15% ಭತ್ತ ನಾಟಾಯ್ತು. ಮತ್ತು ಮಳೆ ಆಶ್ರಿತ ಬೆಳೆ, ಬೇರೆ ಬೇರೆ ಬೆಳೆಗಳು, ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ಮತ್ತು ಈ ಒಂದು ತೊಗರೆ ಇರ್ಬೋದು, ಇನ್ನ ಇತರ ಮಳೆ ಆಶ್ರಿತ ಬೆಳೆ ಇವತ್ತು ಈಗಾಗಲೇ ನಶಿಸಿ ಹೋಗ್ಬಿಟ್ಟು, ಆ ಬೆಳೆ ನಶಿಸಿ ಹೋಗ್ಬಿಟ್ಟು ಕನಿಷ್ಠ 1.5 ತಿಂಗಳು ಮಳೆ ಬರಲಿಲ್ಲ. ಮಳೆ ಬರದೇ ಇರುವಕ್ಕೋಸ್ಕರ ಇವತ್ತು ರೈತ ಕಂಗಾಲಾಗಿದ್ದಾನ. ರೈತ ಕಂಗಾಲಾಗಿದ್ದು ಒತ್ತಟ್ಟಿಗೆ ಇರ್ಲು, ಈಗಾಗಲೇ ಬಿತ್ತಿದೆ ಬೆಳೆ ಬರ್ತಿದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಏನು ಆಸೆ ನಿರೀಕ್ಷೆಯಲ್ಲಿ ಇದ್ದನೋ, ಆ ಬಿತ್ತಿದ ಬೆಳೆ ಸರಿಸುಮಾರು 10-15 ಸಾವಿರ ಕೈಯಲ್ಲಿ ಇದ್ದದ್ದು ಹಾಳು ಮಾಡ್ಕೊಂಡಿದ್ದಾನ ಆ ರೈತ. ಹಾಗಾಗಿ ಆ ರೈತನಿಗೆ ಕನಿಷ್ಠ 30,000, 1 ಹೆಕ್ಟೇರಿಗೆ 30,000 ಪರಿಹಾರ ಕೊಡಬೇಕು. ಮತ್ತು ಸಿರುಗುಪ್ಪ ತಾಲೂಕಿನ ಬರ ಪೀಡಿತ ಪ್ರದೇಶ ಅಂತ ಘೋಷಿಸಬೇಕು. ಬರ ಪರಿಹಾರನೂ ಕೊಡಬೇಕು. ಅದೊಂದು ಅಲ್ಲದೇ ಇವತ್ತು ಸರಿಸುಮಾರು ತುಂಗಭದ್ರಾ ನದಿಯಲ್ಲಿ 27 TMCಲಿಂದ 28 TMC ನೀರಿದಾವೆ. ಈಗ 34 ಬಂದಿದೆ ಅಂತ ನಮ್ಮ ರೈತರು ಈಗಾಗಲೇ ಗೊತ್ತಾಗ್ಬಿಟ್ಟಿದೆ, ಒಳ್ಳೇದಾಗಿದೆ. 34 TMC ನೀರಿದೆ. ಕನಿಷ್ಠ ಒಂದು 2 TMC ಆದ್ರೂ ನೀರು ಬಿಟ್ರೆ, ಈಗಾಗಲೇ ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಫಿಶ್ ಜೀವಜಲ. ಒಂದು ಕಡೆ ಮಸುಳಿನೂ ಬದುಕಲಿಕ್ಕೆ ಸಾಧ್ಯ ಆಗ್ತಿದೆ, ಇನ್ನೊಂದು ಕಡೆ ಮೀನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ, ಆಮೇನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ, ಜಲಚರ ಅವೆಲ್ಲ ಬದುಕಲಿಕ್ಕೆ ಸಾಧ್ಯ ಆಗ್ತದೆ, ಪಶು ಪಕ್ಷಿಗಳೂ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಒಂದು ಗೊಬ್ಬರ ಹಾಕಿದೆ, 1 ಪುಡಿ ಹಾಕಿದೆ, ಇನ್ನು ಈಗ 3 ಪುಡಿ ಹಾಕ್ಬೇಕಾಗಿತ್ತು. ಹಾಗಾಗಿ ಈ ಬೆಳೆ ಬರ್ತಿದೆ ಅನ್ನಕ್ಕ 100% ಇಲ್ಲೇ ಇಲ್ಲ. ಹಾಗಾಗಿ ರೈತ ಈಗ ಹಚ್ಚಿ 1 ಪುಡಿ ಹಾಕಿದ ಮೇಲೆ ಮಳೆನೂ ಇಲ್ಲ, ನದಿಗೆ ನೀರೂ ಇಲ್ಲ. ಹಾಗಾಗಿ ಕನಿಷ್ಠ ಖರ್ಚು 10,000 ಖರ್ಚಾಗಿದೆ. ಮತ್ತು ಮುಂದೆ ಈ ಬೆಳೆ ಕಾಯ್ಬೇಕಾಗ್ತದೆ. ಹಾಗಾಗಿ ಕನಿಷ್ಠ 30,000 ಒಬ್ಬ ರೈತನಿಗೆ ಲಾಸ್ ಆಗ್ತಾ ಇದೆ.
ಹಾಗಾಗಿ ಒಂದು 30,000 ಆದ್ರೂ ಸರ್ಕಾರ ಬರ ಪರಿಹಾರ ಘೋಷಣೆ ಆಗಬೇಕು ಮತ್ತು ಸಿರುಗುಪ್ಪ ತಾಲೂಕಿನ ಬರ ಪರಿಹಾರ ತಾಲೂಕು ಅಂತಂದ್ರೆ ಘೋಷಣೆ ಆಗ್ಬೇಕು. ಆಗ ಈ ಒಂದು ರೈತನಿಗೆ ನೆಮ್ಮದಿ ಸಿಕ್ಕಂತಾಗ್ತದೆ. ಮತ್ತು ರೈತರ ಸಾಲ ಕೋಆಪರೇಟಿವ್ ಅಸೋಸಿಯೇಷನ್ ಸೊಸೈಟಿಗಳಲ್ಲಿ ಏನಾದರೂ ಸಾಲ ತಗೊಂಡಿದ್ರೆ ರೈತನ ಸಾಲ ಮನ್ನಾ ಆಗ್ಬೇಕು. ಆ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತಂದೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ನಾನು ಮಾಡ್ತಾ ಇದ್ದೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.